ಹೀಗೆ ರೈತರು ಜಾನುವಾರುಗಳೊಂದಿಗೆ ಸಚಿವರಿಗೆ ಅಡ್ಡ ಹಾಕಿ ಘೇರಾವ್ ಹಾಕಲು ಮುಂದಾಗಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಪೊಲೀಸ್ ಪೇದೆಯೋರ್ವ ರೈತನ ಕೊರಳಪಟ್ಟಿಗೆ ಕೈ ಹಾಕಿ ಕತ್ತು ಹಿಸುಕುವಂತೆ ಮಾಡಿ ದೌರ್ಜನ್ಯ ಎಸಗಿದ ಈ ದೃಶ್ಯಗಳೆಲ್ಲ ಕಂಡು ಬಂದಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೇಟೆ ಹೋಬಳಿಯ 13 ಹಳ್ಳಿಗಳ 2300 ಎಕರೆ ಜಮೀನು ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನು ವಿರೋಧಿಸಿ ಜಿಲ್ಲಾಡಳಿತ ಭವನದ ಎದುರು ರೈತರು 45 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲಾಡಳಿತ ಭವನಕ್ಕೆ ಕೆಡಿಪಿ ಸಭೆಗೆ ಆಗಮಿಸುತ್ತಿದ್ದ ಹಿನ್ನೆಲೆಯಲ್ಲಿ ರೈತರು ಜಾನುವಾರುಗಳೊಂದಿಗೆ ಸಚಿವರಿಗೆ ಅಡ್ಡ ಹಾಕಿ ಗೆರಾವ್ ಹಾಕಲು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಪೊಲೀಸರು ರೈತರನ್ನ ತಡೆಯಲು ಬ್ಯಾರಿಕೇಡ್ಗಳ ಸರ್ಪಗಾವಲು ಹಾಕಿದ್ರು. ಇನ್ನೇನು ರೈತರು ಬ್ಯಾರಿಕೇಡ್ಗಳನ್ನ ತಳ್ಳಿ ಮುನ್ನುಗ್ಗಲು ಮುಂದಾದಾಗ ರೈತರು ಹಾಗೂ ಪೊಲೀಸರ ನಡುವೆ ಭಾರೀ ಜಟಾಪಟಿಯಾಗಿ ತಳ್ಳಾಟ ನೂಕಾಟ ನಡೆಯಿತು. ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಕೆಡಿಬಿ ವಿಚಾರದಲ್ಲಿ ಏನಿವತ್ತು 45 ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ದೆ. ಇವತ್ತು ಏಕಾಏಕಿ ಪೊಲೀಸ್ನವರು ನಮ್ಮ ರೈತರ ಮೇಲೆ ಕೈ ಮಾಡಿದ್ದಾರೆ. ಆ ಸಂಬಂಧಪಟ್ಟವ್ರ ಮೇಲೆ ಜಿಲ್ಲಾಡಳಿತ ಮತ್ತು ರಾಜ್ಯದ ಸಚಿವರು ಗೃಹ ಮಂತ್ರಿಗಳು ಅವ್ರ ಮೇಲೆ ಕಾನೂನು ರೀತಿ ಕರ್ಕೊಳ್ಬೇಕು. ಇಲ್ಲದ ಹೋದರೆ ಅವರ ಉಗ್ರವಾದಂಥ ಹೋರಾಟಕ್ಕೆ ನಾಂದಿ ಆಡ್ತವೆ. ವಿಶೇಷವಾಗಿ ಇವತ್ತು 7ನೇ ತಾರೀಕು ನಾವು ರಾಜ್ಯ ಕಮಿಟಿ ತೀರ್ಮಾನ ಮಾಡಿ ರಾಜ್ಯಾದ್ಯಂತ ಈ ಒಂದು ಚಳುವಳಿಯನ್ನು ಮುಂದುವರಿಸ್ತೇವೆ. ಇವತ್ತು ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದೆ ಅಂತೇಳಿ ಕರೆ ಇತ್ತು. ನಾವು ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ಬಂದಿಲ್ಲ. ಅಲ್ಲಿ ನಮ್ಮ ರೈತರು ಬರ್ತಾ ಇದ್ದಂಥ ರೈತರನ್ನ ತಡೆ ಹಿಡಿದ್ರಿಂದ ರೈತರು ಮುಂದೆ ಹೋದ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಂಥದ್ದು. ಇವತ್ತು ಅವರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ಬೇಕು. ಇಲ್ಲ, ಒಬ್ಬ ರೈತನ ಮೇಲೆ ಹೊಡೆದಿರೋಂಥ ವಿಡಿಯೋ ಸಮೇತ ಐತೀಗ, ಆದಮೇಲೆ ಕಾನೂನು ರೀತಿಯಲ್ಲಿ ತಗೊಳ್ಬೇಕು. ಇನ್ನು ಇದೇ ವೇಳೆ ಪೊಲೀಸ್ ಪೇದೆಯೊಬ್ಬ ರೈತರ ಕೊರಳಪಟ್ಟಿಗೆ ಕೈ ಹಾಕಿ ಕತ್ತು ಹಿಸುಕುವಂತೆ ಮಾಡಿ ದೌರ್ಜನ್ಯ ಎಸಗಿದ್ದಾನೆ. ಇನ್ನು ರೈತ ಭರತ್ ಎಂಬಾತನನ್ನ ವಶಕ್ಕೆ ಪಡೆದು ಪೊಲೀಸರು ಹಲ್ಲೆ ಸಹ ನಡೆಸಿದ್ರು. ಇದರಿಂದ ರೈತರು ಹಾಗೂ ಪೊಲೀಸರ ನಡುವೆ ಭಾರೀ ಗಲಾಟೆ ನಡೆಯಿತು. ಸರ್, ಏನಿದೆ, ನಾವು ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳಿಗೆ ನಾವು ಅಹವಾಲು ಸಲ್ಲಿಸಬೇಕು, ನಮ್ದು ಕಷ್ಟಗಳು ಹೇಳ್ಕೊಬೇಕು, ನಮ್ಗೆ ಕಾಲಾವಕಾಶ ಕೊಡಿ ಅಂದರೆ ಅವ್ರು ಕೇಳಲಿಲ್ಲ. ಮತ್ತು ಮುಫ್ತಿಯಲ್ಲಿ ಬಂದು ಪೊಲೀಸ್ ಇಲಾಖೆಯವರೇ ನಮ್ಮ ರೈತರ ಥರ ಬಂದು ಮೇಜರಾಗಿ ಫಸ್ಟು ಬ್ಯಾರಿಗೇಟ್ನ ಡಿಸ್ಟರ್ಬೆನ್ಸ್ ಮಾಡಿದ್ದು ಪೊಲೀಸ್ ಇಲಾಖೆನೇ ಸರ್. ಅದಾದಮೇಲೆ ಶ್ಯಾಮ್ಲಾ ಅನ್ನೋರು ಲೇಡಿಯವರು SI ನನ್ನ ಗಲ್ಲಾಪಟ್ಟೆ ಇಟ್ಕೊಂಡು ಫಸ್ಟು ನಾನು ತಳ್ಕೊಂಡೋಗಿದ್ದವರು, ಮತ್ತು ಇನ್ನೊಬ್ಬರು ಕಪ್ಪಳಕ್ಕೆ ಹೊಡೆದ್ರು. ಅದಾದಮೇಲೆ ಬಸ್ ಒಳಗಡೆ ಹೋದಾಗ ಅವಾಚ್ಯ ಶಬ್ದ, ಯಾರೋ ಎಷ್ಟೊಂದು ಮಾತಾಡ್ತೀಯ, ಮಂತ್ರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ, ಹಂಗೆ ಹಿಂಗೆ ಅಂತ ಕೆಟ್ಟ ಪದವಿಯಿಂದ ನಿಂದೆ ಮಾಡಿ 2 ಸರಿ 3 ಸರಿ ನಿಂತರೆ ಹಾಕಿ ಶೀಲ್ಟ್ ಹಿಡ್ದು ಎಳೆದು ಕುಂದಿಸಿ ತಳ್ಳಾಡಿ ತುಂಬ ಹಿಂಸೆ ಆಯಿತು. ಮತ್ತು ಕೈಯಲ್ಲೆಲ್ಲ ಪರ್ಚಿದ್ದಾರೆ.
5-6 ಕಡೆ ಗಾಯ ಆಗಿದೆ. ಹಿಂದೆಗಡೆ ಸೊಂಟ ಫುಲ್ಲು ಪೇನ್ ಬರ್ತಾ ಇದೆ. ಎದೆ ಗುದ್ದಿದ್ದಾರೆ. ಎದೆ ನೋವು ತುಂಬಾ ಜಾಸ್ತಿ ಇದೆ. ಕೈ ಬೇರೆ ಟ್ವಿಸ್ಟ್ ಮಾಡಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮುಖದ ಮೇಲೆ ಹೊಡೆದಿರೋ ಮಾರ್ಕ್ ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ. ಈ ಕಿವಿ ಎಲ್ಲ ನೋವು ಬರ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕೆಐಎಡಿಬಿ ಕಚೇರಿಗೆ ರೈತರನ್ನ ಕರೆಸಿ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಸಿ ದರ ನಿಗದಿ ಮಾಡಿರುವುದು, ಭೂ ಮಾಲೀಕರು ಅಲ್ಲದೆ ಇರುವವರನ್ನ ಚರ್ಚೆಯಲ್ಲಿ ಭಾಗಿಯಾಗಲು ಅವಕಾಶ ಕೊಟ್ಟಿರುವುದಿಲ್ಲ. ಆದರೆ ಭೂ ಮಾಲೀಕರು ಅಲ್ಲದೆ ಇರುವವರು ನುಗ್ಗಿ ಗಲಾಟೆ ಮಾಡಿದ್ದಾರೆ. ನಾವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರೂ ಕೂಡ ರೈತರು ಒಪ್ಪೋದಕ್ಕೆ ರೆಡಿ ಇಲ್ಲ. ಇದರಿಂದ ಕೆಐಎಡಿಬಿ ನೈಜವಾಗಿ ಪ್ರಕ್ರಿಯೆ ಮಾಡಿ ಸ್ವತಃ ನಿಯಮಗಳ ಅಡ್ಡಿಯಲ್ಲಿ ಮಾಡಿದ್ದಾರೆ ಎಂದರು. ಈಗ ಯಾರು ಭೂ ಮಾಲೀಕರಿದ್ರು ಅವ್ರನ್ನೇ ಬೆಂಗಳೂರಲ್ಲಿ ಕೆಐಡಿಬಿ ಅವ್ರು ಕರೆದು ಅವ್ರ ಮುಂದೆ ಚರ್ಚೆ ಮಾಡಿ ದರ ನಿಗದಿ ಮಾಡಿರ್ತಕ್ಕಂಥದ್ದು. ಭೂ ಮಾಲೀಕರು ಅಲ್ಲದೆ ಇರ್ತಕ್ಕಂಥವ್ರು ಅಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಭೂ ಮಾಲೀಕರು ಅಲ್ಲದೆ ಇರ್ತಕ್ಕಂಥವರೆಲ್ಲ ಅಲ್ಲಿ ನುಗ್ಗಿ ಮಾಡಿ ಗಲಾಟೆ ಮಾಡಿರೋವಂಥದ್ದು ಉದಾಹರಣೆ ಇದೆ. ಅದರಿಂದ ಇಲ್ಲಿ ಏನು ನೈಜವಾಗಿದೆ ಅಂತಕ್ಕಂಥದ್ದು ಅವರ ಪ್ರಕ್ರಿಯೆಗಳು ಏನು ಪ್ರಕ್ರಿಯೆ ಆಗಬೇಕು ಕೆಐಡಿಬಿ ಅವರು ಸ್ವಂತ ಇದರಲ್ಲಿ ನಿಯಮಗಳಡಿಯಲ್ಲಿ ಅವ್ರು ಮಾಡಿದ್ದಾರೆ. ಮಾಹಿತಿ ನಾನು ಕೆಐಡಿಬಿ ಅವ್ರ ಹತ್ರ ಕೇಳಬೇಕು. ನೀವು ಅದು ಬೇರೆ ವಿಚಾರ. ಅವತ್ತು 30% ಜನ ಬಂದೇ ಇಲ್ಲ. 30% ಜನ ಬಂದೇ ಇಲ್ಲ ಅವತ್ತು. ಅದರಿಂದ ನೀವು ಅದೆಲ್ಲ ಹೋಯ್ತು, ಅದೆಲ್ಲ ಮುಗಿದು. ಯಾಕಂದರೆ ಅವರು ಅದನ್ನು ಒಪ್ಪಲೇ ಇಲ್ವಲ್ಲ. ಅದರಲ್ಲೂ ನನ್ನ ಮೇಲೆ ತಪ್ಪನ್ನು ಹುಡ್ಕೊಂತ ಕೆಲಸ ಮಾಡ್ತಾರಲ್ಲ ಅವರು. ನಿರಂತರವಾಗಿ ಅವರು ನಾವೇನೇ ಅವರಿಗೆ ಒಳ್ಳೆ ರೀತಿಯಲ್ಲಿ ಇದನ್ನು ಹಿಂಗಿದೆ ಅಂತ ಹೇಳಿದ್ರು ಕೂಡ ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಕೆಐಡಿಬಿಯ ನಿಯಮಗಳಲ್ಲಿ ಏನಿದೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಒಟ್ಟಾರೆ ರೈತರು ಮತ್ತು ಸರ್ಕಾರದ ನಡುವಿನ ಈ ಭೂಮಿ ವಿವಾದ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. Yeah.